ಒಂದು ಮತ್ತು ಇಷ್ಟು ಚೆನ್ನಾಗಿ ಬರ್ತಾರೆ ನಮ್ಮ ಡಿ ಕೆ ಶಿ ಅವ್ರಿಂದ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಯಾಕಂದರೆ ಈಗಾಗಲೇ ಅವ್ರು ತಮ್ಮ ಸಿದ್ದರಾಮಯ್ಯ ಹೆಸರು ಬಿಟ್ಟಿದ್ದಾರೆ. ಎಲ್ಲ ತಮಗೆ ಬೇಕಾದಂಥ ಶಾಸಕರನ್ನು ತಮ್ಮ ಹಿಡಿತಲ್ಲಿ ತೊಗೊಂಡು ಇನ್ನು 3ನೇ ಬಣವನ್ನು ತಯಾರು ಮಾಡೋದಕ್ಕಿದ್ದಾರಲ್ಲೇ 3ನೇ ಬಣ. ಆ 3ನೇ ಬಣದಲ್ಲಿ ಇರೋ ಹೊಸ ಸುರ ದಲಿತರು ಮನ್ ಲೀಡರು ಮಾದೇವಪ್ಪನವರು ಮತ್ತು ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಪರಮೇಶ್ವರಪ್ಪನವರು ಸತೀಶ್ ಅವರು ಇವರೆಲ್ಲ ಕುಡ್ಕೊಂಡು ಒಂದು ಗುಂಪು ರೆಡಿ ಅದ ಇವತ್ತು. ಮತ್ತು ಅವ್ರು ಬೇಕಾದ್ರೆ ಭಾಳ ಜನ ಆದರೆ ಯಾರೂ ಜಿಗೋದು ಭಾಳ ಕಷ್ಟ ಅದ. ಹೀಗಾಗಿ ತೆಗೆದಂಗೆ ಹಾಕೈತಪ್ಪ ಅಂತೇಳಿ ಪಾಪ ಅವ್ರ ತಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಅವರು ತಮ್ಮ ಡಿ ಕೆ ಸುರೇಶ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಸುರೇಶ್ ಗೌಡ್ರು ಗಪ್ ಕುಡಿಸ್ಕೊಡ್ತಾ ಇಲ್ಲ. ಇವರೆಲ್ಲ ಇಂಥ ಜನ ಐತ್ರಿ ನೀವು ಹೋಗ್ರಿ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರನ ಕೆಡಬೇಕು ಅನ್ನುವಂಥದ್ದು ಸಹಜ ಇರ್ತದೆ. ಅದಕ್ಕೆ ಬಲಿ ಆಗುವಂಥಷ್ಟು ಮಟ್ಟಿಗೆ ಎಳಸ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಂತ ಎಲ್ಲ ನೆಲೆಗಟ್ಟಿನಲ್ಲೇ ಜೋರು ನಡೆದ ಏನಾಗ್ತದೆ ನೋಡ್ಬೇಕಾಗ್ಯದ. ಮತ್ತು ಬಿ ಜೆ ಪಿಗೂ ಇವ್ರ ದೋಷಗಳು ಹೇಳುವಂಥದ್ದು ಮಾಡುವಂಥದ್ದು ಇವೇನು ಮಾಡಿಲ್ಲ ಕೆಲಸ ನೌಕರಿ ಕೊಡಿಸೋಕ್ಕಾಗಿಲ್ಲ ಅಂತ ಇಂಥ ಜನಪರವಾದ ಕಾಳಜಿ ಹೋರಾಟ ಮಾಡ್ತಾ ಇಲ್ಲ. ಅವರು ಮಾಡಿದ್ರೆ ನಾಳೆ ಅವ್ರಿಗೆ ಅದು ಮಾಡಿ ಕೊಡ್ಬೇಕಾಗ್ತದೆ. ಎಲ್ಲರಿಗೂ ಉದ್ಯೋಗ ಕೊಡ್ತಾ ಇಲ್ಲ ಇವರು ಅಂತ ಹೇಳಿದ್ರೆ ನಾಳೆ ತಪ್ಪು ಆಡೋದಕ್ಕೆ ಬಂದ್ರೆ ಇವ್ರು ಕೊಡಬೇಕಾಗೈತಿ. ಅಂಥ ಮಾತಾಡೋಂಗಿಲ್ಲ. ಸುಮ್ಮನೆ ಒಂದು ಗ್ಯಾರಂಟಿ ಬಗ್ಗೆ ಒಂದು 2 ಮಾತು ಮಾತಾಡೋದು, ಮತ್ತೇನೋ ಮಾತಾಡೋದು, ಜವಾಳಿ ಎಬ್ಬಿಸಿದ್ರಿ ನಮ್ಮ ಖಜಾಣಿ ಅಂತ ಹೇಳೋದು, ಅನಗತ್ಯ ಮಾಡಿದ್ರೆ ಗ್ಯಾರಂಟಿ ಅಂತ ಹೇಳೋದು ಇಂಥವ್ರು ಮಾಡ್ತಾರೆ.